ಇನ್ನು ನಟ ಯಶ್ ಅವರ ತಾಯಿ ಪುಷ್ಪಾ ಅವರಿಂದ ಮನೆ ಪಕ್ಕದ ಜಾಗ ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದೆ ಅಷ್ಟೇ ವಿವಾದ ಆಗಿತ್ತು. ಕಾಂಪೌಂಡ್ ತೆರವು ಮಾಡಲಾಗಿತ್ತು. ಅದಾದ ಬಳಿಕ ಮತ್ತೆ ಆ ಜಾಗ ನಮ್ಮದು ಅಂತ ಹೇಳ್ತಿದ್ದ ದೇವರಾಜ್ ಒಂದು ತಂತಿ ಬೇಲಿ ಹಾಕಿದ್ರು. ಅದನ್ನ ಯಶ್ ತಾಯಿ ತೆರವುಗೊಳಿಸಿದ್ದಾರೆ. ಮತ್ತೆ ಸೈಟ್ಗೆ ಕಾಂಪೌಂಡ್ ಹಾಕೋದಕ್ಕೆ ಪುಷ್ಪಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೋರ್ಟ್ ಆದೇಶ ಇದೆ ಅಂತ ಹೇಳಿ ದೇವರಾಜ್ ಹಾಕಿದಂತಹ ಬೋರ್ಡ್ ಅನ್ನ ಕೂಡ ತೆರವು ಮಾಡಿದ್ದಾರೆ. ಮನೆ ಮುಂದೆ ಬಂದಂತಹ ದೇವರಾಜ್ಗೆ ಯಶ್ ತಾಯಿ ಪುಷ್ಪಾ ತರಾಟೆಗೆ ತಗೊಂಡಿದ್ದು, ಯಾವುದೋ ಜಾಗಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ತಗೊಂಡ್ ಬಂದಿದ್ಯಾ, ನೀನ್ ಬಂದ್ ರೌಡಿಸಂ ಮಾಡ್ತಾ ಇದೀಯಾ ಇಲ್ಲಿ, ನಾನು ಇದೇ ಊರಿನ ಮಗಳು, ನನ್ನನ್ನು ಹೆದರ್ಸೋದಕ್ಕೆ ಬರಬೇಡ, ನಾನು ಇದೇ ಊರಿನ ಮಗಳು, ಇದಕ್ಕೆಲ್ಲ ನಾನು ಹೆದರ್ಕೊಳ್ಳೋದಿಲ್ಲ ಅಂತ ಆವಾಜ್ ಹಾಕಿದ್ದು. ನ್ಯಾಯಾಲಯದ ಮೂಲಕ ಬಾ ಅಂತ ಪುಷ್ಪಾ ತರಾಟೆಯನ್ನ ತೆಗೆದುಕೊಂಡಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಇದೊಂದು ವಿವಾದ ಎದ್ದಿತ್ತು. ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ರು. ಹಾಸನದ ವಿದ್ಯಾನಗರದಲ್ಲಿರುವಂತಹ ನಿವೇಶನ. ಆ ವಿಜುವಲ್ಸ್ ಅನ್ನ ಮೊದಲು ನೋಡೋಣ. ನಾನು ಕೋರ್ಟ್ಗೆ ಕೊಡ್ಬೇಕು ದಾಖಲಾತಿ ಕೊಟ್ಟಿದ್ದೀನಿ. ನೀವೇ ಹೋಗಿದ್ದೀರಿ ಕೋರ್ಟಿಗೆ. 19 ತಾರೀಕಿತ್ತು ನೀವೇ ಅಡ್ವಾನ್ಸ್ ಮಾಡಿಸ್ಕೊಂಡ್ರಿ. ಹೌದು, ನನ್ನ ಹೆಸರಿಗೆ ಏನಂತ ಕೊಟ್ಟಿದ್ಯಾ? ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ನಿಮ್ಮ ಹೆಸರು ಕೊಟ್ಟಿದ್ದೀನಿ. ಇಲ್ಲ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು ನಮ್ಮ ಹೆಸರಲ್ಲಿ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋದು. ಪುಷ್ಪಾ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ಮಾಡಿರೋದು. ನಾನು ಹೇಳಿದ್ದೀನಿ ಇಲ್ಲಿ ಯಾವಾಗ ನೋಡ್ರಿ, ಅಲ್ಲಿ SP ಒಂದು ಲೆಟರ್ ಕೊಡ ಇವತ್ತು. ನೋಡಿ SP ಹೋಗೋಣ. ಕೊಡಿ ಮೇಡಮ್ ಅವರೇ. ನಿಮ್ಮ FIR ಇದೆ, ಯಾಕೆ ಅರೆಸ್ಟ್ ಮಾಡಿಲ್ಲ? ಏನ್ ಪೊಲೀಸ್ ನಿನ್ ಜೋಬಲ್ ಅವರ? ನಾನು ಆ ರೀತಿ ಹೇಳ್ತೀನಿ. ನೀವೇ ಪೊಲೀಸ್ ಮಾಡಿದ್ಯಾ? ನೀನ್ ಬಂದಿದ್ಯಾ? ಕಾಂಪೌಂಡ್ ಆರ್ಡರ್ ಇಟ್ಟಿದ್ರಿ. ನಮ್ ಜಾಗನ ನೋಡಪ್ಪ, ನೀನು ಬರ್ಬೇಡ. ರೌಡಿಸಂ ಮಾಡಕ್ ಬರ್ತೀರಿ. ನೀವೆಲ್ಲ ಬ್ರೋಕರ್ಗಳು ರೌಡಿಸಂ. ನೀನ್ ಇನ್ನೊಂದ್ಸತಿ ನಮ್ ಹುಡುಗರಿಗೆ ನಿನ್ನೆ ಬಂದ್ ಪೊಲೀಸ್ ಕರ್ಕ ಬಂದ್ ಗಲಾಟೆ ಮಾಡ್ತೀಯಾ? ಕೇಸ್ ಇಲ್ಲ ನಮ್ಮ ಮೇಲೆ. ನಮ್ಮ ಮೇಲೆ ಇಲ್ಲ, ನಿನ್ ಮೇಲೆ ಇರೋದು. ನಿನ್ ಮೇಲೆ ನಮ್ಮ ಮೇಲೆ ಹಾಕೈತಿ ಕೇಸು. ನಮ್ಮ ಮೇಲೆ ಇಲ್ಲ, ನಾವು ನಿನ್ ಮೇಲೆ ಹಾಕಿರೋದು. ಹೊಡೆದ ಅಂತ ಹಾಕಿದೀವಿ. 5 ಕುಂಟೆ ಅವಂದು, ನಂದು 40-60 ಸೈಟ್. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನು ಎಲ್ಲಾದ ಕರೀರಿ. ಈಗ ಆಗ್ಬೇಕೀಗ, ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು ಇವತ್ತು. ಏನ್ ದಿನ ಬರೋದು ರೌಡಿಸಂ ಮಾಡೋದ? ಅಣ್ತಂದಿರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ. ಹುಡ್ಗನ್ ಜೊತೆ ದಿನ ಇರ್ಬೇಕತ್ತೇನೆ. ಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ GP ಹೋದ್ರೆ ಹಾಗಾಗಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಯಾಕೆ ಬಂದಿಲ್ಲ 6 ವರ್ಷ ಹೇಳಿ? ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ, ನಾವು ಕೋರ್ಟ್ ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಇನ್ನೇನು ಬೇಡ. ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ. ನೀವು ಅವರು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ನಿಮಿಷದಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದು ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು ಅಲ್ಲ, ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಾ ಇರೋದು, ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಚಿನ್, ಕೆಲವು ದಿನಗಳ ಹಿಂದೆ ಅಷ್ಟೇ ಕಾಂಪೌಂಡ್ ತೆರವು ಮಾಡಿದ್ರು. ಅದಾದ ಬಳಿಕ ತಂತಿ ಬೇಲಿ ಅಂತ ಈಗ ಮತ್ತೆ ಕಾಂಪೌಂಡ್ ಹಾಕಕ್ ಮುಂದಾಗ್ತಾ ಇದ್ದಾರೆ.
ಒಬ್ರು ಈಗ ಯಶ್ ತಾಯಿ ಹೇಳೋದು ಕೋರ್ಟಿಂದ ಯಾವ ಆರ್ಡ್ರು ಇಲ್ಲ ಏನೂ ಇಲ್ಲ ಅಂತ, ಬಟ್ ದೂರುದಾರ ದೇವರಾಜ್ ಹೇಳೋದು ನಾವೆಲ್ಲ ಸೂಕ್ತ ದಾಖಲೆಯನ್ನ ಕೋರ್ಟ್ಗೆ ಕೊಟ್ಟಿದ್ದೀವಿ, ಕೋರ್ಟ್ರಿಂದ ಆರ್ಡರ್ಸ್ ಇದೆ ಅಂತ. ಯಾರ ಮಾತನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅನ್ನೋದೇ ಇಲ್ಲಿ ಕನ್ಫ್ಯೂಸ್ ಆಗೋಗುತ್ತೆ. ಜನವರಿ 4ನೇ ತಾರೀಕಿನಿಂದ ಆರಂಭ ಆದಂತಹ ಯಶ್ ತಾಯಿ ಪುಷ್ಪಾ ಅವರಿಗೆ ಸೇರಿದ ಜಾಗ ಅಂತ ಹೇಳ್ಬಿಟ್ಟು ಪುಷ್ಪಾ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದೆಡೆ ಲಕ್ಷ್ಮಮ್ಮ ಎಂಬುವರು ಜಿಪಿ ಹೋಲ್ಡರ್ ದೇವರಾಜ್ ಅವರಿಗೆ ಜಿಪಿಯನ್ನ ಮಾಡ್ಕೊಟ್ಟಿದ್ರು. ಹೀಗಾಗಿ ದೇವರಾಜ್ ಕೂಡ ಈ ಜಾಗ ನಮ್ದು ಅಂತ ಹೇಳ್ಬಿಟ್ಟು ಜನವರಿ 4ನೇ ತಾರೀಕು ಪುಷ್ಪಾ ಅವರು ನಿರ್ಮಾಣ ಮಾಡಿದಂತ ಕಾಂಪೌಂಡ್ ಅನ್ನ ತೆರವು ಮಾಡಿ ಆ ಜಾಗವನ್ನ ಕ್ಲೀನ್ ಮಾಡಿ ಬೇಲಿನ ಹಾಕೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಏನು ಪುಷ್ಪಾ ಅವರ ಸಂಬಂಧಿಯಾದಂತ ಪ್ರಸಾದ್ ಮತ್ತು ದೇವರಾಜ್ ನಡುವೆ ಮಾತಿನ ಚಕಮಕಿ ನಡೀತು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮಧ್ಯೆ ಪ್ರವೇಶ ಮಾಡಿ ಸದ್ಯಕ್ಕೆ ಆ ಒಂದು ಬೇಲಿನ ಹಾಕೋದನ್ನು ಕೂಡ ನಿಲ್ಸಿದ್ರು. ಆದ್ರೆ ಕಾಂಪೌಂಡ್ ಅನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾನೆ ಇತ್ತು. ನಿನ್ನೆ ಸಂಜೆ ಪುಷ್ಪಾ ಅವರು ಜಿಪಿ ಹೋಲ್ಡರ್ ದೇವರಾಜ್ ಅವರು ಒಂದು ಬೋರ್ಡ್ ಅನ್ನ ಆ ಒಂದು ಜಾಗದಲ್ಲಿ ಹಾಕಿದ್ರು. ಈ ಒಂದು ಜಾಗ ಲಕ್ಷ್ಮಮ್ಮ ಅವರಿಗೆ ಸೇರಿದ್ರೆ ಅದು ಜಿಪಿ ಹೋಲ್ಡರ್ ದೇವರಾಜ್ ಎಂಬ ಒಂದು ಬೋರ್ಡ್ ಅನ್ನ ಆ ಒಂದು ಸೈಟ್ ನಲ್ಲಿ ಹಾಕಿದ್ರು. ಏಕಾಏಕಿ ನಿನ್ನೆ ಪುಷ್ಪಾ ಅವರು ಸಂಬಂಧಿ ಅವರು ಆ ಒಂದು ಬೋರ್ಡ್ ಅನ್ನ ತೆರವು ಮಾಡಿ ಇವರು ಪುಷ್ಪಾ ಅವರ ಕಡೆಯವರು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ರು. ಈ ಸಂಬಂಧ ಪೊಲೀಸ್ ಠಾಣೆ ಮತ್ತೆ ದೇವರಾಜ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅಲ್ಲಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಆದ್ರೆ ಇವತ್ತು ಬೆಳಗ್ಗೆ ದೇವರಾಜ್ ಅವರು ಆ ಜಾಗಕ್ಕೆ ಬಂದ ಸಂದರ್ಭದಲ್ಲಿ ಪುಷ್ಪಾ ಅವರು ಕೂಡ ಆ ಸ್ಥಳದಲ್ಲೇ ಇದ್ರು. ಇಬ್ಬರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತು. ಪುಷ್ಪಾ ಅವರು ಯಾವುದೇ ಒಂದು ದಾಖಲಾತಿ ಇಲ್ಲ ಇವನ ಬಳಿ, ಇವನು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ಜಾಗವನ್ನ ನಾವು ಈಗಾಗಲೇ ಬೇರೆಯವರಿಂದ ಪರ್ಚೇಸ್ ಮಾಡಿದಂತ ಜಾಗ, ಸುಮಾರು 6 ವರ್ಷದಿಂದ ಇಲ್ಲಿ ಕಾಂಪೌಂಡ್ ಅನ್ನ ನಿರ್ಮಾಣ 6 ವರ್ಷದಿಂದ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಈಗ ಬಂದ್ಬಿಟ್ಟು ಸುಮ್ನೆ ಯಶ್ ಮತ್ತೆ ನನ್ನ ಒಂದು ಮಾನಹಾನಿ ಮಾಡ್ತಾ ಇದ್ದಾನೆ, ಅಂದ್ರೆ ಮರ್ಯಾದಿನ ಕಳೀತಾ ಇದ್ದಾನೆ. ಹೀಗಾಗಿ ಇವನಿಗೆ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಆಗ್ರಹಿಸಿದ್ರೆ ಈ ದೇವರಾಜ್ ಅವರು ಕೋರ್ಟ್ ನಲ್ಲಿ ನಾನು ಎಲ್ಲಾ ದಾಖಲಾತಿ ಒದಗಿಸಿದ್ದೀನಿ, ಕೋರ್ಟ್ ಆರ್ಡರ್ ಏನಿದೆ ಆ ಪ್ರಕಾರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಪುಷ್ಪಾ ಅವ್ರಿಗೆ ಹೇಳ್ತಿರೋದು. ಆದ್ರೆ ಪುಷ್ಪಾ ಅವರು ಕೋರ್ಟ್ ಆದೇಶವನ್ನೇ ಫೇಕ್ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಕೋರ್ಟ್ ಆದೇಶ ಈ ಜಾಗಕ್ಕಿಲ್ಲ, ಯಾವ್ದೋ ಜಾಗಕ್ಕೆ ಇರ್ಬೋದು ಕೋರ್ಟ್ ಆದೇಶ, ಆದ್ರೆ ನಾವು ಪರ್ಚೇಸ್ ಮಾಡಿದಂತಹ 30-40 ಜಾಗ ಏನಿದೆ ಆ ಜಾಗಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ವಾದನ ಮಾಡಿದ್ರು. ದೇವರಾಜ್ ಅವರು ಕೂಡ ಇವತ್ತು ನನಗೆ ಕೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ತೆರಳಿರ್ತಕ್ಕಂಥದ್ದು ಪ್ರಜ್ವಲ. ಫೈನ್ ಸಚಿನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.